ಅಲ್ಲ, ಇಲ್ಲೇ ಇಲ್ಲ ಅವ್ರ ಮನೆ ಇತ್ತು, ತಮಗ್ ಗೊತ್ತಿದ್ರೆ ತಿಳಿಸ್ತೀರಾ? ಈ ಊರ್ನಲ್ಲಿ ಯಾವನು ಕೇಳಿದ್ರು ಒಬ್ಬನ್ನೇ ತೋರ್ಸೋದು. ಅವನು ಕುಂತ್ಕೊಂಡ್ ನಡೀತಾನೋ ನಿಗರ್ಕೊಂಡ್ ನಡೀತಾನೋ ನನಗ್ ಗೊತ್ತಿಲ್ಲ. ಊರ್ ದೊಡ್ಡದಾಗೈತೆ, ಹೋಗ್ ಹುಡುಕು, ಸಿಕ್ಕಿದ್ರೆ ಬಾಯಿ ತುಂಬಾ ಮಾತಾಡ್ಸು. ಲೇ ದೊಂಗ, ಸರಿ ಸರಿ ಸರ್ಕಾಡ ಕಡೆ. ಸುಮಾ, ಏನಮ್ಮ ಚೆನ್ನಾಗಿದ್ದೀಯಾ? ಮದುವೆ ಆಯ್ತು ಅಂತ ಗೊತ್ತಾಯ್ತು, ಸರಿಯಾಗಿ ಯೋಚನೆ ಮಾಡಿ ಒಂದ್ ನಿರ್ಧಾರಕ್ಕೆ ಬರಬಾರ್ದಾಗಿತ್ತ? ಸುಮಾ, ಏನ್ ನನಗೆ ಗೊತ್ತಾ? ಗೊತ್ತಾ? ಈಕೆ ನನ್ ಶಿಷ್ಯನಮ್ಮ. ಇವಳು ಓದಿದ ಸ್ಕೂಲ್ಗೆ ನಾನೇ ಹೆಡ್ ಮಾಸ್ಟ್ರು. ಏನಮ್ಮ ಸುಮಾ, ನನ್ನ ಹತ್ರ ಮಾತಾಡಕ್ ಇಷ್ಟ ಇಲ್ವಾ? ಬನ್ನಿ ಅತ್ತೆ, ಹೋಗೋಣ. ಇದಕ್ಕೂ ಸ್ವಲ್ಪ ಮಂಗಳಾರತಿ ಮಾಡಿ. ಓಹೋ, ಓದಿ ಪಾಸ್ ಮಾಡ್ಬಿಟ್ಟಿಯಪ್ಪ, ಸಂತೋಷ, ತುಂಬಾ ಸಂತೋಷ. ದೇವ್ರು ನಿನ್ಗೆ ಒಳ್ಳೆ ಮಾಡ್ಲಿ ತಗೋ. ಸ್ವಾಮಿ, ದೇವ್ರು ಒಳ್ಳೇದ್ ಮಾಡೋ ಹಾಗಿದ್ರೆ ನೀವ್ಯಾಕೆ ಆಶೀರ್ವಾದ ಮಾಡ್ತಿದ್ವಿ? ಅಲ್ಲ, ಮಾತಿಗೆ ಹೇಳಿದೆ, ಆಶೀರ್ವಾದ ಮಾಡಿ. ಅದಿರ್ಲಿ ಬಿಡು, ಆದಷ್ಟು ಬೇಗ ನಿನ್ ಒಳ್ಳೆ ಕೆಲಸ ಸಿಗ್ಲಿ ಅಂತ ನಿನ್ ಹೆಸರಲ್ಲಿ ದೇವ್ರಿಗೆ ಒಂದು ಅರ್ಚನೆ ಮಾಡ್ಲಾ? ಅರ್ಚನೆನಾ? ಓ ಬೇಡಪ್ಪ ಬೇಡ. ಯಾಕೆ? ಯಾಕೆಂದ್ರೆ ಅದಕ್ಕೂ ನಾನೇ ತಾನೇ ದುಡ್ಡು ಕೊಡ್ಬೇಕು. ನಾನ್ ದೇವ್ರಲ್ಲಿ ಕೇಳ್ಕೊಳ್ಳೋದಿಷ್ಟೇ, ನಿನ್ನ ಈ ತಟ್ಟಿಗೆ ದಿನ ಹೇಗ್ ಝಣಜಣ ಅಂತ ದುಡ್ಡು ಬೀಳುತ್ತೋ ಅದೇ ತರ ನನ್ಗೊಂದು ಒಳ್ಳೆ ಕೆಲಸ ಕೊಡ್ಸಪ್ಪ ದೇವ್ರೇ ಅಂತ. ಅಯ್ಯೋ ಪಾಪ ಮುಂದಿದೆ, ನಮ್ ತಟ್ಟೆಲಿರೋ ದಕ್ಷಿಣ ದುಡ್ಡಿನ ಮೇಲೆ ನೀನ್ ಕಡಿಮೆ ಬಿಡ್ತಾ? ನೀನ್ ಓದಿರೋದಕ್ಕೆ ಬರೀ ಇದ್ರ ಭೂಮಿನೇ ಸಿಕ್ಕೋದು. ಸುಳ್ಳು ಕಾಯ್ದೆ ಮೊದಲು ಜಾಗ ಖಾಲಿ ಮಾಡೋ. ಅನಿಷ್ಟಂತಂದು ಸ್ವಾಮಿ ತಪ್ಪಾಯ್ತಿಲ್ವೇ? ಓಂ ಶಕ್ತಿ ಆದಿಶಕ್ತಿ ಪರಾಶಕ್ತಿ. ಓಂ ಶಕ್ತಿ ಪರಾಶಕ್ತಿ. ಓಂ ಶಕ್ತಿ ಪರಾಶಕ್ತಿ. ಓಂ ಶಕ್ತಿ ಆದಿಶಕ್ತಿ. ಯಾಕೆ ಹೀಗೆ ಮಾಡ್ಕೊಂಡು ಹೋಗ್ತಾ ಇದ್ದೀರಾ? ಮೈ ತೂಕ ಕಡಿಮೆ ಮಾಡಕ್ಕೆ. ಅದನ್ನ ಮನೇಲೆ ಮಾಡ್ಬೋದಾಗಿತ್ತಲ್ಲ? ಅಯ್ಯೋ ಪೆದ್ದ, ನಮ್ ದೊಡ್ಡಕ್ಕ ವಯಸ್ಸಿಗೆ ಬಂದು 5 ವರ್ಷ ಆಯ್ತು, ಅದಕ್ಕೆ ಈ ಉಳ್ ಸೇವೆ. ಏ ಸೋಮಾರಿ, ನಮ್ಮ ಅಕ್ಕನ ಯಾಕೆ ಕಣ್ ನೋಡ್ತಿದ್ಯಾ? ಅವ್ರಿನ್ನೂ ದೊಡ್ಡವರು, ಹೇಗ್ ಬೇಕು ಹಾಗೆ ಉಳ್ಕೋತಾರೆ. ನಿನಗೇನು ಕಷ್ಟ? ಯಾಕೆ, ನಾನೇನ್ ಹುಡ್ಗಿ ಅಲ್ವಾ? ನಮ್ಗೂ ಮದ್ವೆ ಆಗ್ಬಾರ್ದಾ? ಈ ವಯಸ್ಸಿನ ಮದುವೆನಾ? ಈಗ್ಲೇ ಅಲ್ಲ, ಮದ್ವೆ ವಯಸ್ಸು ಬಂದ್ಮೇಲೆ ತಡ ಆಗದೆ ಇರ್ಲಿ ಅಂತ. ಅಡ್ವಾನ್ಸ್ ಉಳಿಸ್ತೇವೆ. ನಿನ್ ಹೆಸರೇನು? ಮದರ್ ಇಂಡಿಯಾ ಅಂದ್ರೆ ಭಾರತಿ ಅಂತ. ಅಮ್ಮ ಭಾರತಿ, ನೀನ್ ಬರೀ ಭಾರತಿ ಅಲ್ಲ, ವಿವಿಧ ಭಾರತಿ. ಹಾಗ ಅನ್ಕೊಂಡೆ. ಮನೆಗೆ ಹೋಗು, 8:00 ರೇಡಿಯೋದಲ್ಲಿ ಬರ್ತೀನಿ. ಅಜ್ಜಿ, ಅಜ್ಜಿ, ನಾನು ಪಾಸ್ ಮಾಡ್ಬಿಟ್ಟೆ. ನನಗೆ ಆಶೀರ್ವಾದ ಮಾಡಜ್ಜಿ. ದೇವ್ರು ನಿನಗೆ ಒಳ್ಳೇದು ಮಾಡಿ. ಅಯ್ಯೋ, ಇದೇನ್ ಮಾಡ್ಬಿಟ್ಟೆ ಅಜ್ಜಿ? ಅದನ್ನ ಬಿಸಾಕ್ ಬೇರೆ ತಗೋ. ನಿನ್ಗೇನ್ ಹೇಳಿ, ಏನಾದ್ರು ತಿಳ್ಕೊಂಡಿದ್ಯಾ ಇದನ್ನ? ನಾನು ಓದಿರೋದಕ್ಕೆ ಕೊಟ್ಟಿರೋ ಡಿಗ್ರಿ ಸರ್ಟಿಫಿಕೇಟ್ ಇದು. ನೀನ್ ಅಷ್ಟೊಂದು ದುಡ್ಡು ಖರ್ಚು ಮಾಡೋದಕ್ಕೆ ಬರೀ ಇದ್ರ ಬೆಲೆ ನಿನ್ಗೇನ್ ಗೊತ್ತಾಗುತ್ತೆ? ಚೈತನ್ಯ, ನಾನು ಇನ್ನೂ ಹೆಚ್ಚಿಗೆ ಓದಾಗ ಗೊತ್ತಾಗುತ್ತೆ. ನನ್ ಕರ್ಮ. ಅಯ್ಯೋ, ನನ್ ಕೈಲಿ ನಿನ್ನ ಓದ್ಸಕ್ಕಾಗಲ್ಲ. ಈಗ ಓದಿರೋದೇ ಸಾಕು. ಎಲ್ಲಾದ್ರೂ ಒಂದ್ ಕಡೆ ಕೆಲ್ಸ ಹುಡುಕಿ ಈ ಮುದ್ಗಿನ್ ಸಾಕ್ತೀಯಾ ಅಂತ ನಾನು ಆಸೆ ಪಟ್ರೆ ನೀನಿನ್ನೂ ಓದ್ತೀನಿ ಅಂತೀಯಲ್ಲೋ. ನಾನೆಲ್ಲಿಂದ ದುಡ್ಡು ತರ್ಲಿ? ಏನಜ್ಜೆ ಬೆಳಬೆಳಿಗ್ಗೆ ಮನೆ ಅಂತ ಹೇಳ್ತಿದ್ಯಾ? ಪರೀಕ್ಷೆ ಏನಾಯ್ತು? ಗೊಟಕ್ಕಾಯ್ತು. ಹೋಗಲ್ಲ, ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಮಾಡಿದೆ ಮೇಷ್ಟ್ರೆ. ನೋಡಿ ಯಾಕೆ ಅಳ್ತಿದ್ದಾಳೆ? ನೀವೇ ಕೇಳಿ. ಅಯ್ಯೋ, ಅವನು ಓದಿದ್ ಸಾಲದಂತೆ ಇನ್ನೂ ಓದ್ಬೇಕಂತೆ. ನಾನೆಲ್ಲಿಂದ ದುಡ್ಡು ತರ್ಲಿ? ಗೋಪಿ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿದ್ದಾನೆ, ಇನ್ನೂ ಓದಿ, ಅದಕ್ಕೇನಂತೆ? ನಮ್ಮ ಹುಡುಗ ಓದಿ ಮುಂದೆ ಬಂದ್ರೆ ನಮ್ಮ ಊರಿಗೆ ಒಂದ್ ಒಳ್ಳೆ ಹೆಸರಲ್ವಾ? ಏಯ್, ನಿಜ ಹೇಳೆ, ನೀನೇ ಯಾಕೆ ಕುರುಡು ಸೇವೆ ಮಾಡ್ದೆ? ಈ ಒಂಟೆ ಗುದ್ದಂಗೊಂದು ಒಂಟೆ ಗುದ್ದಿ ಸಿಗ್ಲಿ ಅಂತ. ಏಯ್ ಸಾಕು ಸುಮ್ಮನೆ, ಯಾವಾಗ್ಲೂ ತಮಾಷೆ. ಅಕ್ಕ, ನಮ್ ಎತ್ತುಗಳು ಹೆಂಗೂ ಜೋರಾಗಿ ಓಡಲ್ಲ. ಈ ಒಂಟೆ ಗುದ್ದಂಗೊಂದು ಮದ್ವೆ ಮಾಡಿ ಇವನು ಅವನ ಹೆಂಡತಿನ ನೊಗ ಕಟ್ ಓಡಿಸಿದ್ರೆ ಗಾಡಿ ಎಷ್ಟ್ ಜೋರಾಗಿ ಓಡುತ್ತೆ ಗೊತ್ತಾ?
ಏನ್ರಮ್ಮ ನಿಮ್ಗೇನಾದ್ರು ಬುದ್ಧಿಗಿದ್ದಿ ಇದೆಯಾ? ವಯಸ್ಸಿಗೆ ಬಂದಿದ್ದೀವಿ ಅಂತ ಊರಿಗೆಲ್ಲ ಡಂಗೂರ ಬಾರಿಸ್ತಿದ್ದೀರಲ್ಲ, ಊರ್ ಜನ ಎಲ್ಲ ನನ್ನ ಬಗ್ಗೆ ಏನ್ ತಿಳ್ಕೋಬೇಕು? ನನ್ನ ಮಾನ ಮರ್ಯಾದೆ ಎಲ್ಲ ಹರಾಜಾಗ್ತಾ ಇದ್ದೀರಾ? ಏನಮ್ಮ ನೀವು ಬೇಕಾದ್ರೆ ದೇವಸ್ಥಾನಕ್ಕೆ ಹೋಗಿ ಬನ್ನಿ, ನಾನು ಬೇಡ ಅಂತೀನ? ಇವಳ್ನ ಕರ್ಕೊಂಡು ಹೋಗಿದ್ದು ಇದೇನಪ್ಪ ಹೆಂಗ್ ಕೇಳ್ತ್ಯಾ? ನಾನ್ ದೇವಸ್ಥಾನಕ್ಕೆ ಹೋಗಿದ್ದು ನಿಂಗೋಸ್ಕರ. ನನಗೋಸ್ಕರ? ಯಾಕೆ? ನಿಂಗೆ ಎರಡನೇ ಮದ್ವೆ ಆಗ್ಲಿ ಅಂತ ದೇವ್ರನ್ನ ಕೇಳ್ಕೊಳಕ್ಕೆ. ಏ ತುಂಟಿ, ನೀನ್ ಬರ್ತಾ ಬರ್ತಾ ಮಾತು ಜಾಸ್ತಿ ಆಡ್ತಾ ಇದೀಯಾ. ಸುಮಾ, ತಾಯಿ ಇಲ್ದಿರೋ ಮಕ್ಕಳು ಅಂತ ನಿಮ್ಮನ್ನೆಲ್ಲ ತುಂಬಾ ಪ್ರೀತಿಯಿಂದ ಸಾಕಿದ್ದೀನಿ. ನಿನ್ಗೊಂದ್ ಮದುವೆ ಅಂತ ಮಾಡಿ ನನ್ನ ಜವಾಬ್ದಾರಿ ಕಳ್ಕೊಳ್ಳೋಣ ಅಂತಂದ್ರೆ ಇರೋ ಮಕ್ಕಳು ನೋಡ್ಕೊಳ್ಳೋದಕ್ಕೆ ಯಾರು ಇರಲ್ವಲ್ಲ ಅಂತ ನಾನು ಇಷ್ಟು ದಿವಸ ಸುಮ್ಮನಿದ್ದೆ. ಈಗ ನನ್ನ ಕರ್ತವ್ಯ ನನಗೆ ಅರ್ಥವಾಗ್ತಿದ್ಯಮ್ಮ. ನೀನೇನು ಯೋಚನೆ ಮಾಡಬೇಡ, ಆದಷ್ಟು ಬೇಗ ಒಳ್ಳೆ ಕಡೆ ಸಂಬಂಧ ನೋಡಿ ನಿನಗೆ ಮದುವೆ ಮಾಡ್ತೀನಿ. ಜಯ ಜಯ ಜಯ, ಯಾಕೆ ಹಾಕೊಳ್ಕೊತಾ ಇದೀಯಾ? ಭೂಕಂಪ ಏನಾದ್ರೂ ಆಗತ್ತಾ? ನಿನ್ ಮನಸ್ಸಲ್ಲಿ ಆಯ್ತು ಅಂತ ಹೇಳಕ್ಕೆ ಬಂದಿದ್ದು. ಮನೇಲಿ ಯಾರು ಇಲ್ವಾ? ಯಾರು ಇಲ್ಲ. ಅದೇನ್ ಹೇಳೆ? ಬಾ ಎತ್ಲಿಗೋಗೋಣ. ಬಂದ ತಕ್ಷಣ ಒಂದು ಕಲ್ಸರ ಆಗೋಯ್ತಾ? ಅದಕ್ಕಲ್ವೇ ಒಂದು ಗುಟ್ಟಾದ ವಿಷಯ. ಹಿತ್ಲಿಗೋಗಿ ಸೀಕ್ರೆಟ್ ಆಗಿ ಮಾತಾಡೋಣ. ಅದೇನ್ ಹೇಳೆ? ನೋಡು, ಯಾರಿಗೂ ಹೇಳ್ಬಾರ್ದು. ಹೇಳಲ್ಲ. ಹೇಳೆ ಹೇಳ ಹೇಳೆ ಹೇಳಿ ಬಿಡ್ಲಾ? ಹೇಳೆ ಅಂದ್ರೆ ನೋಡು, ಇಲ್ಲಿ ಬೇಡ, ಆ ಹಳೆ ಮನೆಗೂ ಹೇಳ್ತೀನಿ. ಬಾ. ಏನಿಲ್ಲ, ಅದು ಬಂದು ನನ್ ತಂದೆ ನನ್ ಕಣ್ಣು ನೋಡ್ತಾರಂತೆ. ಇದನ್ ಹೇಳಕ್ ಇಷ್ಟೊತ್ ಬೇಕಾಯ್ತಾ? ನೀನ್ ತಗೊಂಡೋಗಿ ಜೋಳದ ಕಡೆ ಹೊಲದಲ್ಲಿ ದೃಷ್ಟಿ ಬೊಂಬೆ ತರ ನಿಲ್ಲಿಸ್ಬೇಕು. ಬೇಕಾದ್ರೆ ನೀನೇ ಹೊಡ್ ನಿತ್ಕೋ, ಮಡಿಕೆ ಒಂದ್ ಹಾಕಿದ್ರೆ ಸಾಕು. ಸುಮ್ಮನೆ ಸಾಕು. ಜಯ, ನನ್ ಯಾಕೋ ಭಯವಾಗ್ತಿದೆ ಕಣೆ. ಭಯ ಪಡೋ ಅಂತದ್ದು ಇದ್ರಲ್ಲಿ? ಬರೋ ಗಂಡು ಹೇಗಿರ್ತಾನೋ ಏನೋ ಅಂತ. ನೋಡೆ, ಅದೆಂಥ ಗಂಡೆ ಬಂದ್ರು ಸರಿ, ಆದ್ರೆ 3 ಪಾಯಿಂಟ್ ಮಾತ್ರ ಜ್ಞಾಪಕ ಇಟ್ಕೋ. ಏನದು? ಪಾಯಿಂಟ್ ನಂಬರ್ 1, ನಮಗ್ ಬರೋ ಗಂಡು ನಮ್ ಕಣ್ಣು ಮಾತ್ರ ಚೆನ್ನಾಗ್ ಕಾಣ್ಬೇಕು. ಅದೇಗ್ ಸಾಧ್ಯ? ಬರೋ ಗಂಡನ್ನ ನಮ್ ತಂದೆ ನನ್ ತಂಗಿ ಎಲ್ಲರೂ ನೋಡಿ ಮೆಚ್ಕೊಂಡ್ಬಿಡ್ವಾ? ನಿಮ್ ತಂದೆ ನೋಡಿ ಮೆಚ್ಕೊಂಡ್ರೆ ಪರವಾಗಿಲ್ಲ, ಆದ್ರೆ ನಿಮ್ ತಂಗಿದಿರಂತೂ ಮೆಚ್ಚಲೇಬಾರ್ದು. ಯಾಕೆ? ಈಗಿನ ಕಾಲದ ಹುಡುಗರ್ನ ಏನಂತ ತಿಳ್ಕೊಂಡಿದ್ಯಾ? ಹೆಂಡತಿ ಆ ಕಡೆ ಹೋದ್ರೆ ಸಾಕು, ಈ ಕಡೆ ನಾದ್ನೀರ್ನ ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತಾರೆ. ಈಗ ಪಾಯಿಂಟ್ ನಂಬರ್ 2, ಗಂಡು ನಮ್ಗಿಂತಲೂ ಜಾಸ್ತಿ ಓದಿರ್ಬೇಕು. ಏಕೆ? ನಾವ್ ಅವ್ರಿಗಿಂತ ಜಾಸ್ತಿ ಓದ್ಬಿಡ್ತೀವಿ ಅಂತ ಭಯನಾ? ಹಾಗಲ್ಲ ಕಣೆ, ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಬುದ್ಧಿವಂತಿಕೆಯಿಂದ ಇರ್ತಾನೆ, ಹಣಕಾಸು ಜೋಪಾನ ಮಾಡ್ತಾನೆ. ಓದಿರೋದ್ರಿಂದ ಈ ಲವ್ವು ಗಿವ್ವು ಎಲ್ಲ ಐಟಮು ಗೊತ್ತಿರುತ್ತೆ. ಹೆಂಡತಿನ ಮೃದುವಾಗಿ ಹ್ಯಾಂಡಲ್ ಮಾಡ್ತಾನೆ. ಈಗ ಪಾಯಿಂಟ್ ನಂಬರ್ 3, ಗಂಡ ಅದನ್ನು ನಮ್ಮ ಮನ್ಸನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಹೋಗೋ ತರ ಇರ್ಬೇಕು. ಒಂದೊಂದ್ಸಲ ನಾವು ಮುನಿಸ್ಕೊಂಡು ಪಾತ್ರೆಗಳನ್ನೆಲ್ಲ ಎತ್ತಿಸಾಕಿ ಕಬ್ಬಿಲ್ಗೆ ಮಲಗ್ ಬಿಡ್ತೀವಿ. ಆಗ ಗಂಡ ತನ್ನ 6ನೇ ಇಂದ್ರಿಯದಿಂದ ಇಲ್ಲಿ ಏನ್ ನಡೆದಿದೆ ಅಂತ ತಿಳಿದು ನಮ್ ಹತ್ರ ಬಂದು ಅವನೇ ನಮ್ ತಲೆಗೆ ಅಮೃತಾಂಜನ ತಿಕ್ಬೇಕು. ಒಂದೊಂದ್ಸಲ ಅಡ್ಗೆನೂ ಅವನೇ ಮಾಡ್ಬೇಕು, ನಮ್ ಹಳೆ ಸೀರೆನೂ ಒಕ್ಕೊಡ್ಬೇಕು. ಒಂದ್ ವೇಳೆ ಗಂಡ ಏನಾದ್ರೂ ಒರಟ ಸಿಕ್ಬಿಟ್ಟ ಅಂತ ಇಟ್ಕೋ, ಆಗ ನಾವ್ ನಿಜವಾಗ್ಲೂ ಕಾಯಿಲೆಯಿಂದ ಮಲಗಿದ್ರು ಒತ್ತೆಬ್ಸಿ ಊಟಕ್ಕಿಡಲೆ ಅಂತಾನೆ. ಅವನ ಹತ್ರ ನಮ್ ಮಾಟ ಏನೋ ನಡೆಯಲ್ಲ. ಅದಕ್ಕೆ ಸುಮ್ಮನೆ ಹೇಳಿದ್ದು, ಎಂಥ ಗಂಡೆ ಬನ್ನಿ ಈ 3 ಪಾಯಿಂಟ್ ಮಾತ್ರ ಜ್ಞಾಪಕ ಇಟ್ಕೋ. ಏನೇ ಗೋಪಿ, ಎಲ್ಲಿ ನಿಂತು ಬಿಟ್ಟೆ? ಏನಿಲ್ಲ ಮೇಷ್ಟ್ರೆ, ಹಾಗೆ ಸ್ವಲ್ಪ ಪ್ರಕೃತಿ ಸೌಂದರ್ಯ ನೋಡ್ತಾ ಇದ್ದೆ. ಇನ್ಮೇಲೆ ದಿನ ನೋಡ್ವಿ ಅಂತೆ, ಸ್ವಲ್ಪ ಕೆಲಸ ಇದೆ. ಬಾ. ಪರವಾಗಿಲ್ಲ, ನೀವು ಸ್ವಲ್ಪ ಮುಂದೆ ಹೋಗಿ, ನಾನು ಆಮೇಲೆ ಬರ್ತೀನಿ. ಯಾಕೆ? ನಾನು ಕರೆದ ತಕ್ಷಣ ಬರೋಕ್ ಆಗಲ್ವಾ? ಇಲ್ಲ ಮೇಷ್ಟ್ರೆ, ನನ್ಗೆ ಸ್ವಲ್ಪ ಇದು ನೀವು ಹೊರಡಿ. ಅದಾ ಆಯ್ತು, ನಾ ಮುಂದೆ ಹೋಗ್ತೀನಿ, ಬೇಗ ಬಾ. ಆಯ್ತು, ನಮಸ್ಕಾರ. For more updates, like, comment, subscribe to our channel.